ಎಲ್ಲರಿಗೂ ನಮಸ್ಕಾರ. ಜಗತ್ತು ಕಂಡ ಎರಡು ಮಹಾಯುದ್ಧಗಳಲ್ಲಿ ಎರಡನೇ ವಿಶ್ವ ಮಹಾಯುದ್ಧ ಅನೇಕ ರೀತಿಗಳಲ್ಲಿ ಜಗತ್ತಿನ ನಾನಾ ಮುಖಗಳನ್ನು ಅನಾವರಣ ಮಾಡಿದಂತಹುದು. ವೈಜ್ಞಾನಿಕ ಕ್ಷೇತ್ರದಲ್ಲಿ, ವಿಶ್ವ ರಾಜಕಾರಣದಲ್ಲಿ, ವೈದ್ಯಕೀಯ ಕ್ಷೇತ್ರದಲ್ಲಿ ಅಲ್ಲದೆ ಜನಮಾನಸದಲ್ಲಿಯೂ ಈ ಯುದ್ಧ ಮಹತ್ತರ ಪರಿಣಾಮವನ್ನು ಬೀರಿತು. ಈ ಯುದ್ಧದ ಆಯ್ದ ಘಟನೆಗಳನ್ನು ತಿಳಿಸುವ ಮಿಲೇನಿಯಂ ಸರಣಿಯ 3 ಪುಸ್ತಕಗಳೆಂದರೆ ಮಹಾಯುದ್ಧ 1, 2 ಹಾಗೂ 3. 3ನೆಯ ಪುಸ್ತಕದ ಮುನ್ನುಡಿ ಇಂತಿದೆ. ಈ ಪುಸ್ತಕದಲ್ಲಿರುವ ಡಾಕ್ಟರ್ ಕ್ರಿಸ್ಟನ್ ಕತೆ ಮಂತ್ರಹಸ್ತ ಹಲವು ಕಾರಣಗಳಿಂದ ಓದುಗರ ಮನಸ್ಸನ್ನು ಆಳವಾಗಿ ಕಲುಕುವ ವಿಚಿತ್ರವಾದ ಕತೆ. ಕ್ರಿಸ್ಟನ್ ಒಬ್ಬ ಮಂತ್ರವಾದಿಯಂತಹ ವಿಚಿತ್ರ ವೈದ್ಯ. ತನ್ನ ಚಿಕಿತ್ಸೆಯ ಮಾಂತ್ರಿಕ ಗುಣದಿಂದ ಹಿಮ್ಲರ್ನಂತಹ ಪರಮ ಕ್ರೂರಿ ಮತ್ತು ಆದರ್ಶವಾದಿಯ ಅತ್ಯಂತ ಆಪ್ತರಲ್ಲೊಬ್ಬನಾಗುತ್ತಾನೆ. ಹಿಮ್ಲರ್ ಎಂದರೆ 3 ಲೋಕವು ನಡುಗುತ್ತಿದ್ದಂತಹ ರಾಕ್ಷಸ. ಹಿಟ್ಲರ್ನ ಪಾಶವಿ ಕಲ್ಪನೆಗಳನ್ನೆಲ್ಲ ಕಾರ್ಯಗತಗೊಳಿಸುತ್ತಿದ್ದ ದುಷ್ಟ. ಅವನ ಕೃತ್ಯಗಳನ್ನು, ಆದರ್ಶಗಳನ್ನು, ಗೇಯ ಧೋರಣೆಗಳನ್ನೆಲ್ಲ ಸಾರಾಸಗಟಾಗಿ ತಿರಸ್ಕರಿಸಿದ್ದ, ಅಸಹ್ಯ ಪಡುತ್ತಿದ್ದ ಮಾನವತಾವಾದಿ ಡಾಕ್ಟರ್ ಕ್ರಿಸ್ಟನ್. ನಿರಾಸೆ, ಸಾವು, ಹಿಂಸೆ, ಅಸಹಾಯಕತೆಗಳ ನಡುವೆ ತಿರುಗಿ ಬೀಳುವ, ಪ್ರತಿಭಟಿಸುವ ಅಥವಾ ತಪ್ಪಿಸಿಕೊಂಡು ಓಡಿ ಹೋಗುವ ಯಾವ ಮಾರ್ಗವನ್ನೂ ಆಯ್ಕೆ ಮಾಡದೆ ತನ್ನ ಕೈಲಾದ ಒಳ್ಳೆಯದನ್ನು ಮಾಡುತ್ತಾ ನರಕದ ದಾರಿಯಲ್ಲಿ ಹಿಮ್ಲರಿಗೆ ಚಿಕಿತ್ಸೆ ಕೊಡುವ ನೆವದಲ್ಲಿ ಕ್ರಿಸ್ಟನ್ ಹಿಂಬಾಲಿಸುತ್ತಾನೆ. ಪ್ರಾಮಾಣಿಕನಾದ ಅವನಿಗೆ ಶತ್ರುಗಳ ಗೂಢಾಚಾರನಾಗುವುದು ಸಾಧ್ಯವಿರಲಿಲ್ಲ. ಒಳ್ಳೆಯವನಾದ ಅವನಿಗೆ ಹಿಮ್ಲರ್ನನ್ನು ಕುತಂತ್ರದಿಂದ ಕೊಲ್ಲುವುದೂ ಸಾಧ್ಯವಿರಲಿಲ್ಲ. ಜಗತ್ತನ್ನು ಉದ್ಧಾರ ಮಾಡುತ್ತೇವೆಂದೇ ನಾಜಿಗಳು ನಿರ್ಮಿಸುತ್ತಾ ಹೋದ ಭೀಕರ ನರಕ ಕೂಪವನ್ನ ನಟ್ಟ ನೋಟದಲ್ಲಿ ನೋಡುತ್ತಾ ಹೋದ ಕ್ರಿಸ್ಟನ್ನ ಆಶಾವಾದ, ಕರ್ತವ್ಯ ಪ್ರಜ್ಞೆ ಯಾರಿಗೂ ಸುಲಭವಾಗಿ ಅರ್ಥವಾಗುವಂಥದ್ದಲ್ಲ. ಆಶಾವಾದ, ನಿರಾಶಾವಾದಗಳನ್ನೆಲ್ಲ ಮೀರಿದ ಮಾನವೀಯತೆ ಕ್ರಿಸ್ಟನ್ ತೋರಿಸುತ್ತಾನೆ. ಯುದ್ಧ ಜ್ವಾಲೆಯ ನೆತ್ತಿಯಲ್ಲಿ ನಿಂತು ಮನುಷ್ಯನ ಹಣೆಬರವನ್ನು ಪರಿಶೀಲಿಸುತ್ತಾ, ಪಾತಕಿಗಳ ನಡುವೆ ಪುಣ್ಯಾತ್ಮರನ್ನು ಹುಡುಕುತ್ತಾ, ತನ್ನ ಧ್ಯೇಯ ಧೋರಣೆಗಳ ಬಗ್ಗೆ ಹಿಮ್ಲರ್ನ ಬಳಿ ಯಾವ ಮುಚ್ಚುಮರೆಯನ್ನೂ ಮಾಡದೆ ನಿಸ್ಸಹಾಯಕರ, ನಿರಪರಾಧಿಗಳ ಮುಗ್ಧರ ವಕ್ತಾರನಾಗಿ ಮಾತನಾಡುತ್ತಾ ಯುದ್ಧದ ಮಹಾಜ್ವಾಲೆಯಲ್ಲಿ ಜರ್ಮನಿ ದಗ್ಧವಾಗುವುದನ್ನು ನೋಡುತ್ತಾನೆ. ಯುದ್ಧ ಶುರುವಾದ ಹಾಗೆ ನಿಲ್ಲುತ್ತದೆ. ಕ್ರಿಸ್ಟನ್ನ ಪಾಲಿಗೆ ಅದು ಯಾರ ಜಯವೂ ಅಲ್ಲ, ಸೋಲುವೂ ಅಲ್ಲ. ಮನುಷ್ಯನ ಪೈಶಾಚಿಕ ಕಾಮನೆಗಳ ರುದ್ರಾಟ್ಟಹಾಸ. ಎಲ್ಲರೂ ಎಲ್ಲವನ್ನೂ ಕೊಲ್ಲಲೆತ್ನಿಸುತ್ತಿರುವಾಗ ತಾನು ಸಜೀವವಾಗಿರುವುದೇ ಕೇವಲ ಆಕಸ್ಮಿಕವೆನ್ನಿಸಿದರೂ ಕ್ರಿಸ್ಟನ್ ತನ್ನ ಚಿಕಿತ್ಸೆಯಿಂದ, ತನ್ನ ಸದ್ಭಾವನೆ, ಸನ್ನಡತೆಗಳಿಂದ, ಸ್ನೇಹದಿಂದ ಮನುಷ್ಯರನ್ನು ಬದುಕಿಸಲು ಪ್ರಯತ್ನಿಸುತ್ತಲೇ ಹೋಗುತ್ತಾನೆ. ಇದರಿಂದಾಗಿಯೇ ಡಾಕ್ಟರ್ ಕ್ರಿಸ್ಟನ್ ವ್ಯಕ್ತಿತ್ವ ಆಲ್ಬರ್ಟ್ ಕಾಮೂನ ನೊಬೆಲ್ ಪ್ರಶಸ್ತಿ ವಿಜೇತ ಕಾದಂಬರಿ ದಿ ಪ್ಲೇಗ್ ಮೇಲೆ ಪ್ರಭಾವ ಬೀರಿದ್ದು ಎನ್ನುತ್ತಾರೆ ತೇಜಸ್ವಿಯವರು. ಧನ್ಯವಾದಗಳು.